ನಾವೇ ತಗ್ಗು ಅಂತ ಹೇಳಿಲ್ವಲ್ಲ. ನೀವು 2 ತಿಂಗಳ ಮುಂದೆನೆ ಆ ಸೆಕ್ರೆಟರಿಗಳ ಮುಖಾಂತರ ಡೆಲಿಗೇಟ್ ಪರ್ ತರಿಸ್ಕೊಂಡು ಅವ್ರನ್ನ ತಗೊಂಡು ಇಲ್ಲೇ ಬಿಟ್ಟಿದ್ದಿದ್ರೆ ಯಾರು ತೆಗ್ತಾರೋ ಗೊತ್ತಾಗೋದು. ನಾವು ವಿರುದ್ಧ ಏನು ಮಾಡಲೇ ಇಲ್ಲ. ನಾವು ಒಬ್ಬರನ್ನ ಓಟ್ ಕೇಳಿದ ತೋರಿಸ್ಲಿ. ಅವರು ಯಾರೋ ಕಾರ್ಯಕರ್ತ ಹಾಕ್ಕೊಡ್ತೀನಿ ಅಂತ ಹೇಳಿದಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದು ಆಗಲ್ಲ ಅಂತ ಹೇಳಲ್ಲ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಸಿಂಬಲ್ ಇಲ್ಲ. ಹಾಕೊಡ್ತವ್ರಿಗೆ ಪ್ರತಿಯೊಬ್ಬರು ಹಕ್ಕಿದೆ. ಅವನು ಒಂದು ಓಟ್ ತಗೊಳ್ತು, ಅದು ಅವನ ವಿಚಾರ. ಎಲ್ಲರೂ ಓಟ್ ಕೇಳಿದ್ದೀನಿ ಯಾರನ್ನಾದ್ರು. 400 ರೂಪಾಯಿ ಪ್ರಚಾರಕ್ಕೆ ಹೋಗಿದ್ದೀವ? ಎಲ್ಲಿ ಮಾಡಿದ್ದೀವಿ ನಾವು? ಹಣ ಕೊಟ್ಟಿದ್ದೀವಿ ಹಾಗಾದ್ರೆ ನಾವು? ನೋಡಿ, ನೀವು ಯಾರನ್ನೂ ಟೂರ್ ಕರ್ಕೊಂಡು ಹೋಗದೆ, ಡಿಲಿಗೇಟ್ ಫಾರಮ್ಗಳನ್ನು ತೆಗೆದುಕೊಳ್ಳದೆ, ಸ್ವತಂತ್ರವಾಗಿ ಜನ ಓಟ್ ಹಾಕಿ ಬಿಟ್ಟಿದ್ರೆ ಅವತ್ತೇ ಹೇಳಬೇಕು ನೀನು ತಗ್ಗದೇలేదు ಅಂತ. ಅಲ್ಲ ರೀ, ಯಾರು ಇಲ್ಲ ಅಂಥೇಳಿ ಎಲ್ಲಾನು ಟೂರ್ ಹೊತ್ಕೊಂಡು ಹೋಗ್ಬಿಟ್ಟು ಡಿಲಿಗೇಟ್ ಫಾರಮ್ ಕಿತ್ತಿಟ್ಕೊಂಡು ಕಡೆ ಚುನಾವಣೆ ಅವ್ರನ್ನ ಯಾಕೆ ಬಿಡಲಿಲ್ಲಪ್ಪ ನೀವು? ಪಾಪ ಅವ್ರ ಹೆಂಡತಿ ಮಗಳು ಬಾಯಿ ಪಡ್ಕೊಂಡಿದ್ದಾರೆ ನಮ್ಮ ಗಂಡ ಇಲ್ಲ ಅಂತ. ಯಾಕೆ ಬಿಡಲಿಲ್ಲ ನೀವು? ನಿಮಗೆ ಅಷ್ಟು ಭರವಸೆ ಇದ್ದಂಥವರು, ಅಷ್ಟು ವಿಶ್ವಾಸ ಇದ್ದಂಥವರು, ನೀವು ಯಾಕಪ್ಪ ಕರ್ಕೊಂಡೋಗಿರೋ ಟೂರನ್ನು